ಲೇಖ. ಅಲ್ಲ, ನನ್ನ ಮಗಳು ಅಳಿಯಂಗೆ ಅವಮಾನ ಮಾಡೋಕೆ ಇವನು ಯಾರು ಅಂತ, ದುಷ್ಯಂತನ ಮೇಲೆ ಕೈ ಮಾಡೋಕೆ ಇವನಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇವನೇನು ಮನೆ ಯಜಮಾನನ, ಸರ್ವಾಧಿಕಾರಿನ? ಮನೆ ಯಜಮಾನ ನಾ ಬದುಕಿದ್ದೀನಿ. ನನ್ನ ಆಸೆಗಳಿಗೆ ವಿರುದ್ಧವಾಗಿ ಹೋಗೋದನ್ನ ನಾನು ಇಷ್ಟಪಡೋದಿಲ್ಲ. ಏನ್ರೆ, ಏನು ನಿಮ್ಮ ಹಾರಾಟ? ಎಲ್ಲರೂ ಸೇರಿಸ್ಕೊಂಡು ಏನು ಗಲಾಟೆ ಮಾಡ್ತಿದ್ದೀರಿ? ಅದೇನು ಅನ್ಬೇಕು ನೇರವಾಗಿ ನನಗೆ ಹೇಳಿ. ನನಗೆ ಗೊತ್ತು ನೀವು ಬೈತಿರೋದು ನನಗೆ ಅಂತ. ಹೌದು, ನಿನ್ನೆ ಬೈತಾ ಇರೋದು. ನನಗೇನು ಭಯನಾ? ಏನ್ ಸರ್ವಾಧಿಕಾರಿ ಅನ್ಕೊಂಡಿದ್ಯಾ? ಸಂದರ್ಭ ಬಂದಾಗ ಹಾಗೆ ನಡ್ಕೋಬೇಕಾಗುತ್ತೆ. ಆ ಅಧಿಕಾರ ನಾನು ಕೊಟ್ಟಿಲ್ಲ ನಿನಗೆ. ಅಧಿಕಾರ ಕೊಡಿ ಅಂತ ಕೇಳಿದವ್ರು ಯಾರು? ನನ್ನ ಅಧಿಕಾರ ನನ್ನ ಕೈಲಿದೆ. ನಾನು ನಿಮ್ಮ ಹಂಗಲಿಲ್ಲ ರೀ. ನಂದೇ ಪತ್ರಿಕೆ, ನಾನೇ ಯಜಮಾನ. ಅದು ವ್ಯವಹಾರದಲ್ಲಿ. ಆದರೆ ಮನೆ ವಿಚಾರದಲ್ಲಿ ತಲೆ ಹಾಕೋದಕ್ಕೆ ನಿನಗೆ ಅಧಿಕಾರ ಕೊಟ್ಟಿಲ್ಲ ನಾನು. ತಲೆ ಹಾಕಿದ್ದೀನಿ, ಏನು ಮಾಡ್ಕೋತೀರಿ? ಮರ್ಯಾದೆ ಕಳ್ಕೊತೀರಾ? ಇವ್ರ ಮದುವೆ ವಿಚಾರದಲ್ಲಿ ನಿಮ್ದೇನು ಸಮಸ್ಯೆ? ತಂಗಿ ಮದುವೆ ಮಾಡೋ ಯೋಗ್ಯತೆ ಇಲ್ಲ, ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತೇಜಸ್ವಿನಿ. ಹೌದು, ನನ್ನ ಹೆಸರೇ. ಈ ದರ್ಪ ದೌಲತ್ತೆಲ್ಲ ನೀವು ನನ್ನ ಹತ್ರ ಇಟ್ಕೋಬೇಡಿ. ಚೈತ್ರನ್ ವಿಚಾರದಲ್ಲಿ ನೀವು ನಡ್ಕೊಂಡಿದ್ದನ್ನ ನಾನು ಖಂಡಿಸ್ತೀನಿ. ದುಷ್ಯಂತ್ ಹೊಡೆಯೋದಕ್ಕೆ ನೀವು ಯಾರ್ರಿ? ಹೊಡೆದಿದ್ದೀನಿ, ಏನ್ ಮಾಡ್ಕೋತಾನೆ? ತಿರುಗಿಸಿ ದುಷ್ಯಂತ್ ನಿಮ್ಗೆ ಹೊಡೆದಿದ್ರೆ ನಿಮ್ಮ ಮರ್ಯಾದೆ ಏನಾಗ್ತಿತ್ತು? ಅನಿ, ಇಷ್ಟು ನೀಚತನ ಒಳ್ಳೇದಲ್ಲ. ಮನೆ ಹೆಣ್ಮಗಳು ಕಣ್ಣೀರು ಹಾಕೊಂಡು ಹೊರಟೋದ್ಲು. ಅವಳನ್ನ ಒಳಗೆ ಕರೆದು ಒಂದು ಲೋಟ ನೀರು ಕೊಡೋಕ್ಕೂ ನೀವು ಬಿಡಲಿಲ್ಲ. ಖಂಡಿತ ಒಳ್ಳೇದಾಗಲ್ಲ. ಅನಿ, ಒಂದು ಶಾಸ್ತ್ರ ಮಾಡಕ್ ಬಿಡ್ಲಿಲ್ಲ, ಒಂದು ಸಂಪ್ರದಾಯ ಮಾಡಕ್ ಬಿಡ್ಲಿಲ್ಲ. ಅಲ್ಲ ಕಣೋ, ನಾವೇ ದೊಡ್ಡೋರಿಗೆ ಸುಮ್ಮನಿದ್ದಾಗ ನಿಂದೇನು? ಅಮ್ಮ, ಬುದ್ಧಿ ಇದೆಯಾ ನಿನಗೆ? ನಿನ್ನ ಮಗಳು ಮಾಜಿ ಖೈದಿ ಜೊತೆ ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ದಾಳೆ. ಅದು ನಿಮಗೂ ವಿಚಾರ ತಿಳಿಸ್ದ ಹಾಗೆ. ಅವಮಾನ ಅಲ್ವ ಇದು? ಅನಿ, ಚೈತ್ರ ಯಾರು ಮಾಡಬಾರ್ದು ತಪ್ಪು ಮಾಡಿದಾಳೇನೋ? ನಾವೆಲ್ಲ ನಿಂತು ನಿಶ್ಚಿತಾರ್ಥ ಮಾಡಿದ ಹುಡುಗನ ಜೊತೆ ತಾನೇ ಅವಳು ಮದುವೆ ಮಾಡ್ಕೊಂಡಿರೋದು. ಇದರಲ್ಲಿ ತಪ್ಪೇನೋ? ಇಷ್ಟಕ್ಕೂ ನಾವೇ ಇದ್ವಲ್ಲ ಅಲ್ಲಿ. ಅಮ್ಮ, ನಿಶ್ಚಿತಾರ್ಥ ಆಗಿದ್ದು ಆಗ, ಆದರೆ ಈಗ ಅವನು ಮಾಜಿ ಖೈದಿ. ನಿನ್ನ ಮಗಳು ತಲೆ ಕೆಡಿಸಿ ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ. ಸಮಾಜಕ್ಕೆ ಏನು ಹೇಳ್ತೀರಿ? ಒಬ್ಬ ಡ್ರಗ್ಸ್ ದಂಧೆ ಮಾಡೋನ್ಗೆ, ಒಬ್ಬ ಕಳ್ಳನ್ಗೆ ಮಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ? ಮರ್ಯಾದೆ ಹೋಗುತ್ತಲ್ವಾ? ಅನಿ, ನಿನ್ನ ಸೊಸೆಯರಿಬ್ರು ಆ ದುಷ್ಯಂತ್ ಜೊತೆ ಸೇರಿ ಈ ಅವಾಂತರ ಸೃಷ್ಟಿ ಮಾಡಿದ್ದಾರೆ. ನೋಡು, ಅಣ್ಣ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಆದರೆ ನೇರವಾಗಿ ಹೇಳ್ತೀನಿ, ಇದೆಲ್ಲ ನಿನ್ನ ಹಿರಿ ಸೊಸೆದ ಕುಮ್ಮಕ್ಕು. ಹೌದು, ನಂದೇ. ಒಳ್ಳೆ ಜೋಡಿ ಒಂದಾಗ್ಲಿ ಅಂತ ನಾನು ಸಪೋರ್ಟ್ ಮಾಡಿದ್ದೀನಿ. ಏನ್ ತಪ್ಪು? ಈ ಸಂದರ್ಭದಲ್ಲಿ ಇಂಥ ವಿಚಾರ ಮಾತಾಡ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ಚರಿತ್ರೆ ಸರಿ ಇದೆಯಾ? ಅತ್ತಿಗೆ, ಸಾಕ್ಷಿ ವಿಚಾರ ಮಾತಾಡಕ್ ಶುರು ಮಾಡಿದ್ರೆ ನಿಮ್ಗೆ ಈಗಿರೋ ಮರ್ಯಾದೆನೂ ಉಳಿಯಲ್ಲ. ನೀವು ಮಾಡಬಾರ್ದು ಕೆಲಸ ಮಾಡಿದ್ದೀರಾ. ಇನ್ನೊಬ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ನಿಮ್ಗೆ ನೈತಿಕ ಹಕ್ಕಿಲ್ಲ. ತೇಜಸ್ವಿನಿ, ಯಾಕೆ ಸಿಟ್ಟು ಬಂತ? ಚೈತ್ರನ್ ಬಗ್ಗೆ ಮಾತಾಡೋದಕ್ಕಾಗ್ಲಿ ಕಮೆಂಟ್ ಮಾಡೋದಕ್ಕಾಗ್ಲಿ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್. ತೇಜಸ್ವಿನಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಏನು ಅಷ್ಟೊಂದು ಮಾತಾಡ್ತಾ ಇದೆಯಾ? ಇದು ನನ್ನ ತಂಗಿ ಜೀವನಕ್ಕೆ ಸಂಬಂಧಪಟ್ಟಿದ್ದಂಥ ವಿಷಯ. ನೀನೇ ಮಾತಾಡ್ತಾನೆ. ನಾನು ಈ ಮನೆ ಸೊಸೆ. ಇನ್ನೊಂದು ಹೆಣ್ಣಿಗೆ ಅವಮಾನ ಆಗೋದನ್ನ ನಾನು ಸಹಿಸೋದಿಲ್ಲ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ತಮ್ಮನಿಗೆ ಯಾವ ಹಕ್ಕು ಇಲ್ಲ. ನೀವು ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡಿ. ನೋಡೋ, ಸುಮ್ಮನೆ ಇದ್ಬಿಡು. ಆದಿತ್ಯ, ಸಾಕು ಹೋಗಯ್ಯ. ನನಗೆ ನೋವಾಗಿದೆ. ಮನೆ ಹೆಣ್ಮಗಳು, ಅವಳನ್ನ ಮರ್ಯಾದೆ ಗೌರವದಿಂದ ಕಳ್ಸ್ಕೊಡ್ಬೇಕಾಗಿತ್ತು. ಆದರೆ ನೀವಿಬ್ಬರು ರಾಕ್ಷಸರು ಮಾಡಿದ್ದೇನು? ಅವಮಾನ, ಹಿಂಸೆ ಮಾಡಿ ಕಳ್ಸ್ಕೊಟ್ರಿ. ನನಗೆ ಚೈತ್ರ ಮನಸ್ಸು ಚೆನ್ನಾಗಿ ಗೊತ್ತು. ಅವರಿಬ್ಬರು ಮದುವೆಗೆ ನೀವು ಒಪ್ಪಿಗೆ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇತ್ತ. ನೀವಿಬ್ರು ಒಪ್ಪಿಗೆ ಕೊಡ್ಲಿಲ್ಲ, ಅವ್ರು ಈ ಸ್ಟೆಪ್ ತಗೊಂಡ್ರು. ಅದಕ್ಕೆ ನನ್ನ ಒಪ್ಪಿಗೆ ಇದೆ. ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಹತ್ರ ವಿಷಯ ತಿಳಿಸೋಕ್ಕೆ ಧೈರ್ಯ ಸಾಲದೆ ಹೋದಾಗ ಅವರ ಅತ್ತಿಗೆಯರನ್ನ ವಿಶ್ವಾಸಕ್ಕೆ ತಗೊಂಡಿದ್ದಾಳೆ. ಅವರೆದುರಿಗೆ ಮದುವೆ ಆಗಿದೆ. ನನಗೆ ಅದರ ಬಗ್ಗೆ ಸಂತೋಷ ಇದೆ, ಒಪ್ಪಿಗೆ ಇದೆ. ಆದರೆ ನೀವಿಬ್ರು ಮಾಡಿದ್ದೇನು? ನೀವಿಬ್ರು ನಡ್ಕೊಂಡ ರೀತಿ ಏನು? ಅದು ನನಗೆ ನೋವಾಗಿರೋದು. ಅವಳ ಸಂತೋಷದಿಂದ ಕಳಿಸ್ಕೊಡ್ಬೇಕಾಗಿತ್ತು. ಆದರೆ ಅವಮಾನ ಮಾಡಿ ಕಳ್ಸೋದಲ್ಲಯ್ಯ. ಛೀ.
ಚೈತ್ರ 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 ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದೇಳು. ಕಾಫಿ. ಇದೇನು ನೀವು ಕಾಫಿ ಮಾಡ್ಕೊಂಡು ಬಂದ್ರಾ? ಎಪ್ಸಿದ್ರೆ ನಾನೇ ಮಾಡ್ತಿದ್ದೆ. ಏನು ಹೆಂಡ್ತೀರೇ ಕಾಫಿ ಮಾಡಬೇಕು ಅಂತ ಏನು ರೂಲಾ? ನನಗೆ ಯೂಶ್ವಲಿ ಬೇಗ ಇದ್ದ ಅಭ್ಯಾಸ, ಅದಕ್ಕೆ ಮಾಡಿದೆ. ನೋಡು, ಇದನ್ನು ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳು. ನಾನು ಹಲ್ಲುಜ್ಜಿದೆ ಕಾಫಿ ಕುಡಿಯಲ್ಲ. ಹೌದಾ? ಸರಿ, ಮತ್ತೆ ನಾನು ಗೀಸರ್ ಆನ್ ಮಾಡ್ತೀನಿ, ಸ್ನಾನ ಮಾಡ್ಕೊಂಡು ಬಾ. ಅಷ್ಟರಲ್ಲಿ ತಿಂಡಿನೂ ಮಾಡಿ ಮುಗಿಸಿರ್ತೀನಿ. ಬೇಡ ಬೇಡ, ನಾನು ಆಮೇಲೆ ಸ್ನಾನ ಮಾಡ್ತೀನಿ, ಇಬ್ಬರು ಜೊತೆಲೇ ತಿಂಡಿ ಮಾಡೋಣ. ಆಯ್ತು. ಎಲ್ಲ ಹೆಂಡ್ತಿರ್ತಾರ, ನನಗೆ ಬೆಳಗ್ಗೆ ಎದ್ದು ಕಾಫಿ ಮಾಡಿಕೊಡೋದಕ್ಕಾಗಲ್ಲ. ನೀವೇ ನನಗೆ ಮಾಡಿಕೊಡ್ಬೇಕು. ನೀನು ಮಾಡಿಕೊಟ್ಟಿಲ್ಲ ಅಂತ ನಾನು ಹೇಳಿದ್ನ ಚೈತ್ರ? ಹಾಂ, ಬೇರೆ ಗಂಡ ಹೆಂಡ್ತಿರ್ತಾರ, ನಾವಿಬ್ಬರು ನಾರ್ಮಲ್ ಆಗಿರೋದಕ್ಕಾಗಲ್ಲ ಅಂತ ಗೊತ್ತಿದ್ದೇನೆ ನಾನು ನಿನ್ನ ಮದುವೆ ಆಗಿದ್ದು. ಅದನ್ನು ನೀನು ಅರ್ಥ ಮಾಡ್ಕೋ. ಎಲ್ಲದಕ್ಕೂ ಈ ರೀತಿ ಬೇಜಾರು ಮಾಡ್ಕೋಬೇಡ. ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನನಗೊಂಚೂರು ಬೇಜಾರಿಲ್ಲ ಚೈತ್ರ. ಮನೆಯಿಂದ ಹೋಗೋದಕ್ಕೂ ಮುಂಚೆ ಮಧ್ಯಾಹ್ನದ ಅಡುಗೆನೂ ರೆಡಿ ಮಾಡಿ ಹೋಗ್ತೀನಿ. ಓಕೆ? ಒಟ್ಟಿನಲ್ಲಿ ಮನೆಯಿಂದ ಆಚೆ ಹೋಗೋದಕ್ಕೂ ಮುಂಚೆ ಈ ಎಲ್ಲ ಕೆಲಸಗಳು ಮುಗ್ದಿದ್ರೆ ನನ್ನ ಮನ್ಸ್ಕೊಂಡು ನೆಮ್ಮದಿ. ಓಕೆನಾ? ಈಗ ಸ್ನಾನ ಮಾಡ್ಕೋ. ತಡಿ. ಇದೋಕೆನಾ? ಅಯ್ಯೋ, ಇದು ಬೇಡ, ಇದು ಹೊಸದು. ಯಾವುದಾದ್ರೂ ಸಿಂಪಲ್ ಆಗಿರೋದು ಕೊಡಿ, ಮನೆಗೆ ಹಾಕೊಳ್ಳೋದಕ್ಕೆ. ಸರಿ. ಇದು ಸರಿ. ಯಾರು? ಚೈತ್ರ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ. ಇಷ್ಟು ವರ್ಷ ಇದನ್ನೆಲ್ಲ ನಿಮ್ಮಮ್ಮ ಮಾಡ್ತಾಯಿದ್ರು. ಈಗ ನಿನ್ನ ಲೈಫು ಒಂದೇ ಸಲ ಬದಲಾಗಿದೆ. ಫೀಲ್ ಫ್ರೀ. ಓಕೆ? ಇಂಟ್ರೆಸ್ಟು ಡಬಲ್. ಓಕೆನಾ? ಹಲೋ. ಹಾಂ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಇರ್ತೀನಿ. ಯಾ ಓಕೆ. ಏನು ತಿಂಡಿ ಮಾಡ್ತಿದ್ದೀರಾ?
ಚಪಾತಿ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸರಿ ಇದು ಕೊಡಿ, ನಾನು ಮಾಡ್ತೀನಿ. ಇಲ್ಲ ಚೈತ್ರ, ನಾನು ಮಾಡ್ತೀನಿ, ನೀನು ಸುಮ್ಮನೆ ಇರು. ನೀನು ಮಧ್ಯೆ ಬಂದರೆ ನನಗೆ ಬ್ರೇಕ್ ಹಾಕ್ದಾಗತ್ತೆ. ಅದು ಅಲ್ಲದೆ ನೀನು ಮಾಡೋದನ್ನು ತಿನ್ನಕ್ಕೆ ಹಾಕ್ಬೇಕಲ್ಲ. ನನಗೆ ಅಡುಗೆ ಮಾಡಿ ರೂಢಿ ಇಲ್ಲ, ಆದರೆ ನೀವು ಹೇಳ್ಕೊಡಿ, ನಾನು ಚೆನ್ನಾಗೇ ಮಾಡ್ತೀನಿ. ಕೊಡಿ. ಚೈತ್ರ, ನೀನು ಸುಮ್ಮನೆ ಇರು, ನಾನು ಬೇಗ ಮಾಡಿ ಮುಗಿಸ್ತೀನಿ. ನಾನು ಬೇಗನೆ ಮಾಡ್ತೀನಿ, ಕೊಡಿ. ನಾನು ಹೇಳಿದ್ನಲ್ಲ, ನೀನು ಸುಮ್ಮನೆ ಇರು, ಎತ್ತ ಕೈ. ಸರಿ, ಹಾಗಾದರೆ ನಾನು ತವ ರೆಡಿ ಮಾಡ್ತೀನಿ. ಓಕೆ ಚೈತ್ರ, ಅದು ನಿನ್ನ ಕೈಲಿ ಆಗಲ್ಲ, ನಿನ್ನ ಕಾಲಿಲ್ವಲ್ಲ. ನೀವು ಹೀಗೆ ಹೇಳ್ತೀರಾ ದುಷ್ಯಂತ್? ನನ್ನ ಕುಂಟಿ, ನನಗಿದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೀಗೆ ಹೇಳ್ತಿದ್ದೀರಾ ಅಲ್ವಾ? ಎಲ್ಲರೂ ನನಗೆ ಕುಂಟಿ ಕುಂಟಿ ಅಂತ ಹೇಳಿದ್ದಾಯ್ತು, ನೀವೊಬ್ರು ಬಾಕಿ ಇದ್ರಿ. ಇವತ್ತು ನೀವು ಹೇಳ್ಬಿಟ್ರಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಚೈತ್ರ. ನಾನು ಬೇಕು ಅಂತ ಹಾಗೆ ಹೇಳಲಿಲ್ಲ. ನಿನಗೆ ಕಷ್ಟ ಆಗತ್ತೆ ಅಂತ ಆ ಕನ್ಸಲ್ಟ್ಕೊಂಡು ಹಾಗೆ ಹೇಳಿದೆ ಅಷ್ಟೇ. ಇಲ್ಲಿ ನೋಡು, ನಿನ್ನನ್ನು ನಾನು ಯಾವತ್ತಾದರೂ ಆ ರೀತಿ ನೋಡಿದ್ದೀನಾ? ಪ್ಲೀಸ್ ಅಳ್ಬೇಡ. ಇಲ್ಲ ದುಷ್ಯಂತ್, ನನ್ನ ಕೈಲಾಗ್ದೋಳು. ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ? ಕಾಲಿಲ್ದಿದ್ರೆ ಏನಾದರೂ ಮಾಡೋಕ್ಕಾಗುತ್ತಾ? ಆಫ್ಟರ್ ಆಲ್ ಒಂದು ಅಡುಗೆ ಕೂಡ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನನ್ನಂತವಳು ಕಟ್ಕೊಂಡು ಏನು ಮಾಡ್ತೀರಾ ದುಷ್ಯಂತ್? ನಾನು ಏನೇನೋ ಅಂದ್ಕೋಬೇಡ. ನಿನಗೆ ಹರ್ಟ್ ಆಗಬೇಕು ಅಂತ ನಾನು ಹಾಗೆ ಹೇಳಲಿಲ್ಲ ಚೈತ್ರ. ನನ್ನ ಉದ್ದೇಶ ಅದಾಗಿರಲಿಲ್ಲ. ನೋಡು, ನೀನು ಸ್ವಲ್ಪನೂ ಕಷ್ಟಪಡಬಾರ್ದು, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಪ್ಲೀಸ್ ಚೈತ್ರ, ಹೇಳ್ಬೇಡ. ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ದುಷ್ಯಂತ್, ನನಗೆ ಬೇರೆ ಯಾರೇ ಕುಂಟಿ ಅಂದರೂ ಪರವಾಗಿಲ್ಲ, ನೀವು ಮಾತ್ರ ಹಾಗೆ ಕರಿಬೇಡಿ. ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ನನಗೆ ನಿಮ್ಮ ಜೊತೆ ಇರುವಾಗ ಸಿಗೋಷ್ಟು ಕಂಫರ್ಟ್ ಬೇರೆ ಎಲ್ಲೂ ಸಿಗಲ್ಲ. ನೀವು ಹಾಗಂದ್ಬಿಟ್ರೆ ನಾನು ಎಲ್ಲಿಗೆ ಹೋಗಲಿ ಹೇಳಿ? ತಪ್ಪಾಗೋಯ್ತು ಚೈತ್ರ, ನನ್ನ ಕಡೆಯಿಂದ ತಪ್ಪಾಗೋಯ್ತು. ಐ ಆಮ್ ಸಾರಿ. ನನ್ನ ಕಣ್ಣಲ್ಲಿ ನಿನಗೆ ಒಂದು ಚೂರಾದರೂ ಕೊಂಕ ಕಾಣುತ್ತಾ? ನೀನು ಎಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಳ್ತೀಯ ಅಂತ ನನಗೆ ಕಾಳಜಿ. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ಚೈತ್ರ? ಸರಿ, ಇದೇ ಫಸ್ಟು, ಇದೇ ಲಾಸ್ಟು. ಇನ್ನು ಮುಂದೆ ಹಾಗೆ ಮಾತಾಡಲ್ಲ, ಐ ಪ್ರಾಮಿಸ್. ನೀವು ಈ ಥರ ನನಗೇನು ಕೆಲಸ ಮಾಡೋದಕ್ಕೆ ಬಿಡದೆ ಹೋದರೆ ನನಗೆ ಗಿಲ್ಟ್ ಆಗಲ್ವಾ? ನನಗೂ ಆಸೆ ಇದೆ ದುಷ್ಯಂತ್, ನನ್ನ ಗಂಡನಿಗೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತ. ಎಲ್ಲ ಹೆಂಡ್ತಿರ್ತಾರೆ, ಕಂಫರ್ಟ್ ಫೀಲ್ ಮಾಡಬೇಕು ಅಂತಿದೆ. ಆದರೆ ನೀವು ನೋಡಿದ್ರೆ ನನಗೇನು ಮಾಡೋಕ್ಕೆ ಬಿಡಲ್ಲ. ಓಕೆ, ಮಾಡುವಂತೆ. ಆದರೆ ಇವತ್ತಿಂದ ಬೇಡ. ಈಗಿನ್ನೂ ಹೊಸದು, ನಿಧಾನವಾಗಿ ಅಭ್ಯಾಸ ಮಾಡ್ಕೋ. ನಿನಗೆ ಅನುಕೂಲ ಆಗಲಿ ಅಂತಲೇ ಇಡೀ ಅಡುಗೆ ಮನೆಯೇ ಆಲ್ಟ್ರ್ ಮಾಡಿಸ್ತಾ ಇದ್ದೀನಿ. ಒಂದು ಸಲ ಎಲ್ಲ ಫುಲ್ಲು ಸೆಟ್ ರೈಟ್ ಆದಮೇಲೆ ನೀನೇ ಸ್ಟಾರ್ಟ್ ಮಾಡುವಂತೆ, ಸರಿನಾ? ಪತ್ರಿಕೆ ತುಂಬ ನೀಟಾಗಿ ಲೇಔಟ್ ಆಗಿದೆ ಮಗು. ನ್ಯೂಸ್ ಎಷ್ಟು ಚೆನ್ನಾಗಿ ಕವರ್ ಆಗಿದೆ, ನೀನು ನೋಡು. ಫೋಟೋಗ್ರಾಫ್ಸು, ಕಾಲಮ್ಸು ಎಲ್ಲ ತುಂಬ ಚೆನ್ನಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಕುಸು. ಥ್ಯಾಂಕ್ ಯು ಸೋ ಮಚ್ ಮಾವ. ನಮ್ಮ ಪತ್ರಿಕೆ ಎಥಿಕ್ಸು ಕ್ಯಾರಿ ಆಗ್ತಿದೆ ಇದರಲ್ಲಿ, ಅದು ನನಗೆ ಸಂತೋಷ ತಂದಿರೋದು. ನೀವು ಚಿತ್ರರೇಖಾ ಪತ್ರಿಕೆ ಇದರಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು ಪ್ರಸಾರ. ನೋಡೋಣ, ಮುಂದೆ ಜಾಸ್ತಿ ಆಗೇ ಆಗುತ್ತೆ. ಖಂಡಿತ ಮಾವ. ಅಪ್ಪ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡು, ಪತ್ರಿಕೆ ನೋಡ್ತಾ ಇದ್ದೆ, ನೀನು ನೋಡಿದ್ಯಾ? ನೋಡಿದೆ, ನನಗೇನು ಅಷ್ಟು ಹಿಡಿಸ್ಲಿಲ್ಲ. ಇನ್ನೂ ಆಗಬೇಕಾಗಿರೋ ಕೆಲಸಗಳು ಭಾಳಷ್ಟಿವೆ. ಸುಮಾರು ವಿಷಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಬಾಕಿ ಇದೆ. ಏನು? ಅಪ್ಪ, ನಾನು ಇಲ್ಲಿಗೆ ಬಂದು ಸುಮಾರು ದಿನಗಳೇ ಆದವು. ಏನೇನು ಕಿತಾಪತಿಗಳು ಹಗರಣಗಳು ನಡಿಬೇಕಾಗಿದ್ವೋ ಎಲ್ಲ ನಡೆದೋದ್ವು. ಏನು ನನಗೆ ಅರ್ಥ ಆಗಬೇಕೋ ಚೆನ್ನಾಗಿ ಅರ್ಥ ಆಗಿದೆ.
ಇನ್ನು ನಾನು ಇದೇ ರೀತಿ ಮನೇಲಿ ಕೂರೋದಕ್ಕೆ ಇಷ್ಟಪಡಲ್ಲಪ್ಪ. ಹೇಗೂ ನಾನು ಮೊದಲು ಪತ್ರಿಕೆ ಜವಾಬ್ದಾರಿನ ನೋಡ್ಕೊತಾ ಇದ್ದೆ, ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬೈ ಆಲ್ ಮೀನ್ಸ್ ನಾನು ಪತ್ರಿಕೆ ಬಿಟ್ಟು ತುಂಬ ದಿನ ಆಗಿದೆ. ನೀನಿಲ್ಲದೆ ಇದ್ದಾಗ ತೇಜಸ್ವಿನಿ ಅದನ್ನು ನೋಡ್ಕೋತಾ ಇದ್ಲು, ಅದನ್ನು ಒಂದು ಮಟ್ಟಕ್ಕೆ ತಂದಿದ್ದಾಳೆ, ನನಗೆ ಸಮಾಧಾನ ತಂದಿದೆ. ಇನ್ನು ಮುಂದೆ ನೀನು ಪತ್ರಿಕೆ ಜವಾಬ್ದಾರಿ ತಗೋತೀನಿ ಅಂದರೆ ಅದಕ್ಕೆ ಇನ್ನೂ ಬಲ ಬರುತ್ತೆ. ಐ ಆಮ್ ರಿಯಲಿ ಹ್ಯಾಪಿ. ಅದಕ್ಕೆ ಇವತ್ತಿಂದಲೇ ಕೆಲಸ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಪ್ಪ. ಖಂಡಿತ ಮಾಡ್ಕೋ, ಬೇಡ ಅಂದವ್ರು ಯಾರು? ನನ್ನ ಆಶಯ ನಂಬಿಕೆಗಳಿಗೆ ಧಕ್ಕೆ ಬರದಾಗೆ ಪತ್ರಿಕೆ ಮಾಡಿ. ನಾನೇನು ಬೇಡ ಅಂತೀನ ಅದಕ್ಕೆ? ನಾನು ಆ ಕಡೆ ತಲೆನೇ ಹಾಕಲ್ಲಪ್ಪ. ಹೇಗೂ ನಿನ್ನ ಜೊತೆಗೆ ತೇಜು ಇದ್ದೇ ಇರ್ತಾಳೆ, ಯೋಚನೆ ಮಾಡೋ ಅಗತ್ಯನೇ ಇಲ್ಲ ನನಗೆ. ನಾನು ಮೊದಲಿಂದಲೂ ಯಾರ ಮೇಲೂ ಡಿಪೆಂಡ್ ಆದವನಲ್ಲಪ್ಪ. ನನಗೆ ನನ್ನ ಮೇಲೆ ನಂಬಿಕೆ ಹೆಚ್ಚು. ನೀವು ನನ್ನನ್ನು ಚಿಕ್ಕಂದರಿಂದ ನೋಡಿದ್ದೀರಲ್ಲಪ್ಪ. ಪತ್ರಿಕೆ ವಿಷಯನ ನನಗೆ ಬಿಟ್ಬಿಡಿ. ಅಫ್ಕೋರ್ಸ್ ನಿನ್ನ ಮೇಲೆ ನಂಬಿಕೆ ಇದೆ. ಹೋಗು, ನೀನು ಪತ್ರಿಕೆಗೆ ಆರಾಮಾಗಿ ನಡ್ಸ್ಕೊಂಡು ಹೋಗು. ಶೂರ್. ಇನ್ನೇನಮ್ಮ ತೇಜು, ಆದಿತ್ಯನು ಪತ್ರಿಕೆ ಜವಾಬ್ದಾರಿ ತಗೋತಿದ್ದಾನೆ. ನಿನಗೆ 100 ಆನೆ ಬಲ ಬಂತು. ಇನ್ನು ಪತ್ರಿಕೆ ದೊಡ್ಡ ಹೆಸರು ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ ಬಿಡು. ಏನು ಸಾಹೇಬ್ರು, ನಮ್ಮ ಪತ್ರಿಕೆ ವಿರುದ್ಧ ನಿಮ್ಮ ದೊಡ್ಡ ಮಗ ದೊಡ್ಡ ಸೊಸೆನ ಎತ್ಕಟ್ತಾ ಇದ್ದೀರಿ. ನಾವೇನು ಬದುಕಬೇಕೋ ಬೇಡವೋ? ನಮಗೂ ಬದುಕೋಕೆ ಅವಕಾಶ ಕೊಡಿ ಸ್ವಾಮಿ. ಅಯ್ಯೋ ರಾಮ, ನಿಮ್ಮ ಪತ್ರಿಕೆ ನಮ್ಮ ಪತ್ರಿಕೆಗಿನ್ನ ಹೆಚ್ಚು ಹೆಸರು ಮಾಡಿದ್ಯಪ್ಪ. ಅದನ್ನು ನಾವು ಕಮ್ಮಿ ಮಾಡೋಕ್ಕಾಗತ್ತಾ? ಅದ್ರ ಪ್ರಸಾರ ಇದಕ್ಕಿಂತ ಜಾಸ್ತಿ ಇದೆ. ನಮ್ದೇನೋ ಕಮ್ಮಿ ಇದೆ, ಪರವಾಗಿಲ್ಲ ಬಿಡು, ನಡೆಯುತ್ತೆ. ಏನು ವ್ಯಂಗ್ಯನಾ? ನಿಮಗೆ ವ್ಯಂಗ್ಯ ಮಾಡೋಕ್ಕಾಗತ್ತಾ? ಮಾವ, ಆಫೀಸಿಗೆ ಹೊತ್ತಾಯ್ತು, ನಾನು ಹೊರಡ್ತೀನಿ. ಅಯ್ಯೋ ರಾಮ, ಇರು ಕೂಸು, ಆದಿತ್ಯನ ಆಫೀಸ್ಗೆ ಹೋಗ್ತಾ ಇರೋದು, ಇಬ್ಬರು ಒಟ್ಟಿಗೆ ಹೋಗಿ. ಇಲ್ಲಪ್ಪ, ನನಗೆ ಬೇರೆ ಒಂದು ಕೆಲಸ ಇದೆ. ನಾನು ಆ ಕೆಲಸನ ಮುಗಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಸೊ ನಾವಿಬ್ಬರು ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸರೋಜಮ್ಮ, ಒಂದು ಕಾಫಿ ಕೊಡಿ. ಪರವಾಗಿಲ್ಲ ಮಾವ, ನನ್ನ ಪಾಡಿಗೆ ನಾನು ಆಫೀಸಿಗೆ ಹೋಗ್ತೀನಿ. ಯಾರೂ ತೊಂದರೆ ತೊಗೊಳ್ಳೋದು ಬೇಕಾಗಿಲ್ಲ. ಇಷ್ಟು ದಿನ ನಾನು ಒಬ್ಬಳೇ ಆಫೀಸಿಗೆ ಹೋಗ್ತಿದ್ದೆ ಅಲ್ವಾ? ಬರ್ತೀನಿ ಮಾವ.